ಹಾಯ್ ಎಲ್ಲರಿಗೂ ಸ್ವಾಗತ ಕುಂದಾಪುರ ಕಿಚನ್ಗೆ. ನಾನಿವತ್ತು ಹಲಸಿನಕಾಯಿಂದ ಚಿಪ್ಸ್ ಮಾಡ್ತಿದ್ದೆ. ಯಾವ ರೀತಿ ಮಾಡೋದನ್ನು ಹೇಳ್ತೆ. ಒಂದು ಹಲಸಿನಕಾಯಿ ಕೊಯ್ಕೊಬಂದು ಈಗ ಕಟ್ ಮಾಡ್ಕೊಂಬೋ. ಹಲಸಿನಕಾಯಿ ಸೊಳೆ ಎಲ್ಲ ತಕ್ಕಣಕ ಹಲಸಿನಕಾಯಿ ಗೂಂಜೆಲ್ಲ ಕೊಯ್ದು ಸೈಡ್ ಮಾಡ್ಕೊಂಡು ಗೂಂಜೆಲ್ಲ ಕೊಯ್ಕ. ಗೂಂಜೆಲ್ಲ ಕೊಯ್ದಾಯ್ತೀಗ ಒಂದೊಂದೇ ಸೊಳ್ಳೆ ತಕೊಂಬೇಗಳ. ಸೊಳ್ಳೆ ಎಲ್ಲ ತೆಗ್ದಾಯ್ತು, ಕ್ಲೀನ್ ಮಾಡಿ ತಗೊಂಡಿದ್ದೆ ನಾನೆಲ್ಲನು. ಇಷ್ಟು ತೆಳು ಕಟ್ ಮಾಡ್ಕೊಂತಿದ್ದೆ ನಾನು. ಇಷ್ಟು ತೆಳು ಕಟ್ ಮಾಡ್ಕೊಳಕ. ಇಷ್ಟು ತೆಳುವಾದ ಸಾಕು. ಎಣ್ಣೆ ಕಾಯ್ಕಿಟ್ಟಿದೆ, ಎಣ್ಣೆ ಕಾಯ್ತಿಗಳ ಸ್ವಲ್ಪ ಸ್ವಲ್ಪನೇ ಹೇಗೆ ಫ್ರೈ ಮಾಡ್ಕೊಂಬೇಗಳ. ಸ್ವಲ್ಪ ಬೆಂದಪ್ಪು ಉಪ್ಪು ನೀರು ನಾನು ಒಂದು ಚಮಚ ಉಪ್ಪು ಕೈಡಿ ಇಟ್ಕೊಂಡಿದ್ದೆ, ಚಿಕ್ಕ ಚಮಚಗೆ ಉಪ್ಪು ನೀರು ಕೈಡಿ ಇಟ್ಕೊಂಡಿದ್ದೆ. ಅದು ಹಾಯ್ಕಣಕ ಸ್ವಲ್ಪ ಬೆಂದಪ್ಪು ಒಳ್ಳೆ ಉಪ್ಪು ಹಿಡಿಯುತ್ತೆ ಅದಕ್ಕೆ. ಸ್ವಲ್ಪ ಚಟ 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 ಅಂತತ್ತ. ಈಗ ಒಳ್ಳೆ ಗರಂ ಆಯಿ ಬೆಂತು ತಕ್ಕಂಬ. ಸಂಜೆ ಟೈಮ್ ಟೀ ಕುಡಿಯೋತಿಗೆಲ್ಲ ಲೈಕ್ ಆಯ್ತು ಇದನ್ನು ಮಾಡ್ಕೊಂಡು ಇಟ್ಕೊಂಡ್ರೆ. ನೀವು ಖಾರದ ಪುಡಿ ಬೇಕಾದ್ರು ಹಾಯ್ಕೊಳ್ಳಕ್ಕ. ನನ್ನ ಮಕ್ಕಳಿಗೋಸ್ಕರ ಖಾರದ ಪುಡಿ ಅಂತ ಹಾಕಿಲ್ಲ, ಉಪ್ಪು ಮಾತ್ರ ಹಾಕಿದೆ. ನೀವು ಒಂದ್ಸತಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಒತ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಒಳ್ಳೆ ಗರಿ ಗರಿಯಾದ ಹಲಸಿನಕಾಯಿ ಚಿಪ್ಸ್ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.